ಇಂದಿನ DMF ಫಂಡಿಂದ ಸುಮಾರು 4 ಕೋಟಿಯಷ್ಟು ರಾಜಕಾಲುವೆ ಕಾಮಗಾರಿಗೆ ಈಗ ತಾನೇ ಭೂಮಿ ಪೂಜೆ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶಾಸಕರಾದ ಹರಪನಹಳ್ಳಿ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಲತಾ ಮಲ್ಲಿಕಾರ್ಜುನ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜಿನಪ್ಪನವರೇ ಮತ್ತು ಕುಬೇರಪ್ಪನವರೇ, ಮತ್ತು ಹರಪನಹಳ್ಳಿ EC ಅವರಾದ ಸುರೇಶ್ ಅವರೇ, ರೆಹಮಾನ್ ಸಾಬ್ ಅವರೇ, ದಾದಾ ಪೀರ್ ಅವರೇ, ಜಾವೇದ್ ಅವರೇ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಉದಯ್ ಅವರೇ, ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ ಮತ್ತು ಹರಪನಹಳ್ಳಿ ಕ್ಷೇತ್ರದ ಎಲ್ಲ ಜನತೆ. ಮೊದಲನೇದಾಗಿ ಈಗ ಲೀಡ್ ಎಷ್ಟು ಕೊಡ್ತು ಏನಾಯಿತು ಅನ್ನೋದಕ್ಕಿಂತ ಯಾವಾಗಲೂ ಕೂಡ ನಮ್ಮ ಜೊತೆಗಿದ್ದೀರಾ, ಅದು ನನಗೆ ಗೊತ್ತಿದೆ. ಹರಪನಹಳ್ಳಿ ಕ್ಷೇತ್ರ ಯಾವಾಗಲೂ ನಮ್ಮ ಜೊತೆಗಿದ್ದೀರಾ. ಇವತ್ತು MP ಆದಮೇಲೆ ಮಲ್ಲಿಕಾರ್ಜುನ್ ಅವರು ಕೂಡ ಹರಪನಹಳ್ಳಿಗೆ ನಮಗೆ ಬರೋದು ಬರೀ 5 ಕೋಟಿ, 8 ಕ್ಷೇತ್ರ 5 ಕೋಟಿ, ಒಬ್ಬ MLA ಅವರಿಗೆ 2 ಕೋಟಿ ಬರುತ್ತೆ. ಸೊ 5 ಕೋಟಿನ ನಾವು 8 ಕ್ಷೇತ್ರಕ್ಕೆ ಹಂಚಬೇಕಾಗುತ್ತೆ. ಅಲ್ಲಿಗೆ ಸುಮಾರು ಅಲ್ಲಿ ಕೇಳಲ್ಲ, ಅವರು ಕೇಳಲ್ರಿಲ್ಲ. ಸೊ ಅಲ್ಲಿಗೆ 65 ಲಕ್ಷದಷ್ಟು ಸುಮಾರು ಒಂದೊಂದು ಕ್ಷೇತ್ರಕ್ಕೆ ಕೊಡುವಂತಹ ಒಂದು ಯೋಜನೆ ಮಾಡಿಕೊಂಡಿದ್ದೇವೆ ನಾವು. ಆದ್ದರಿಂದ DMF ಫಂಡ್ನಲ್ಲಿ ಈಗಾಗಲೇ 2 ಕೋಟಿ, ಕಳೆದ ಬಾರಿ 4 ಕೋಟಿ ಕಾಮಗಾರಿಗೆ ಆಗಲೇ ಶಾಲೆ ಮತ್ತು ರಂಗಮಂದಿರ ಹರಪನಹಳ್ಳಿ ಕ್ಷೇತ್ರದಲ್ಲೇ ಮಲ್ಲಿಕಾರ್ಜುನ್ ಅವರು ಓದಿರೋಂತಹ ಶತಮಾನ ಆಚರಿಸಿದಂತಹ ಶಾಲೆ ಕಾರ್ಯಕ್ರಮದಲ್ಲಿ ಅಲ್ಲಿ ಕೂಡ ಪೂಜೆ ಮಾಡಿದ್ವಿ. ಮತ್ತು ನಮ್ಮ ತೆಲಗಿ ಕ್ಷೇತ್ರ ಅಲ್ಲೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಕೆಲವು ಉಪಕರಣಗಳು ಅಂತ ಹೇಳಿ ಅಲ್ಲೂ ಕೂಡ ಪೂಜೆ ಮಾಡಿದ್ದೀವಿ. ಇವತ್ತಿನ ದಿನ ನನಗೆ ಹೇಳಬೇಕಾಗಿರೋದು ಏನು ಅಂದರೆ, ಡೆಲ್ಲಿನಲ್ಲಿ ಸಾಕಷ್ಟು ಬೇರೆ ಬೇರೆ ಎಕ್ಸ್ಪರ್ಟ್ಸ್ನ ಕರೆಸಿರ್ತಾರೆ ಮೀಟಿಂಗಿಗೆ. ನಮಗೆ ಡೆಲ್ಲಿಗೆ 15 ದಿನ ನಾವು ಸೆಷನ್ ಇರುವಾಗ ಹೋಗಿರ್ತೀವಿ, ಬಟ್ ಪ್ರತಿ ವಾರ ನಮಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಎಕ್ಸ್ಪರ್ಟ್ಸ್ನ ಕರೆಸಿರ್ತಾರೆ. ಸೊ ಈಗ ಸ್ಮಾರ್ಟ್ ಸಿಟಿ ಇಂಜಿನಿಯರ್ಸ್ ಅಂತೆ ಅವ್ರನ್ನ ಕರೆಸೋದು, ಅಥವಾ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿನಲ್ಲಿ ಉನ್ನತ ಹುದ್ದೆಗಳನ್ನು ಯಾರು ಅಲಂಕರಿಸಿರ್ತಾರಲ್ಲ ಆ ಎಕ್ಸ್ಪರ್ಟ್ಸ್ನ ಕರೆಸಿರ್ತಾರೆ. ಸೊ ಇವತ್ತು ನಂದೇನು ಸಜೆಷನು ಅಂದರೆ, ಈಗ ಈ ಮ್ಯಾಪ್ ಇಟ್ಕೊಂಡು ಹೇಳ್ತಾ ಇದ್ದು ರಾಜಕಾಲುವೆ ಹಿಂಗೆ ಬಂದಿದೆ, ಈ ಗ್ರ್ಯಾಂಟ್ಸ್ನಲ್ಲಿ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ. ಈವನ್ ದಾವಣಗೆರೆನಲ್ಲೂ ನಾವು ಟಾಟಾ ಏಜೆನ್ಸಿ ಅವರಿಂದ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡಿದ್ವಿ, ಥರ್ಡ್ ಪಾರ್ಟಿ ಒಪಿನಿಯನ್. ಯಾಕಂದರೆ ಜನಸಂಖ್ಯೆ ಇದು ಹಳ್ಳಿನೂ ಅಲ್ಲ ಸಿಟಿನೂ ಅಲ್ಲ ಅಂತ ಹೇಳಿದ್ರಿ ಹರಪನಹಳ್ಳಿ. ಸೊ ಆದ್ದರಿಂದ ಮುಂಚೆ ಹಳ್ಳಿದ್ದು ಜನ ಪಾಪ್ಯುಲೇಷನ್ ಬೆಳೆದಂಗೆ ಸಿಟಿ ಕೂಡ ಬೆಳೆದೋಗಿದೆ, ಹೌದಾ? ಎಲ್ಲೂ ಇನ್ಫ್ರಾಸ್ಟ್ರಕ್ಚರು, ಕನೆಕ್ಟಿವಿಟಿ, ಪ್ಲ್ಯಾನಿಂಗ್ ಇಲ್ಲ. ಸೊ ಆದ್ದರಿಂದ ಒಬ್ಬ ಥರ್ಡ್ ಪಾರ್ಟಿ ಏಜೆನ್ಸಿಯಿಂದ 2-3 ಕರೆದ್ಬಿಟ್ಟು ನೀವು ಈ ಜನಸಂಖ್ಯೆ, ರಾಜಕಾಲುವೆಗಳು ಹೇಗಿದ್ದಾವೆ, ರೋಡ್ ಯಾವ ಥರ ಇದೆ, ಇದನ್ನೆಲ್ಲ ಪ್ಲ್ಯಾನಿಂಗು ಒಪಿನಿಯನ್ ತಗೊಂಡ್ರೆ, ಈಗ ಲತಾ ಅವ್ರು ಅದೇ ಹೇಳಿದರು, ನಾನು MLA ಆದ ತಕ್ಷಣ ಫಸ್ಟು ಈ ರಾಜಕಾಲುವೆ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಇದೆ ಇದನ್ನೆಲ್ಲ ನೋಡ್ಕೊಂಡು ಹೋಗಿದ್ದೀನಿ, ಭಾಳಷ್ಟು ಇಂಟ್ರೆಸ್ಟ್ ಇದೆ. ಇಲ್ಲಿ ಮಳೆ ಬಂತು ಅಂದರೆ ರೋಡಿಗೆ ಚರಂಡಿ ನೀರೆಲ್ಲ ರೋಡಿಗೆ ಬರ್ತಾ ಇದೆ ಅಂತ. ಸೊ ಅವ್ರಿಗೂ ಭಾಳಷ್ಟು ಇಂಟ್ರೆಸ್ಟ್ ಇದೆ. ಆದ್ದರಿಂದ ಒಂದು ಮಾಸ್ಟರ್ ಪ್ಲ್ಯಾನ್ ಥರ ನೀವು ಮಾಡಿಕೊಂಡ್ರೆ, ಫೈನಲಿ ನೀವು ಕ್ಷೇತ್ರದ MLA ಅವರು ನೀವೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ, ಆ ರಾಜಕಾಲುವೆನ ಕರೆಕ್ಟಾಗಿ ಕನೆಕ್ಟ್ ಮಾಡಿಕೊಂಡ್ರೆ, ದಾವಣಗೆರೆಯಲ್ಲಿ ಅಷ್ಟು ಸುಸಜ್ಜಿತವಾಗಿದೆ. ಈಗ ತಗ್ಗು ಪ್ರದೇಶ, ಮೊನ್ನೆ ಸೌತ್ನಲ್ಲಿ ಎಲೆಕ್ಷನ್ ಆಯ್ತಲ್ಲ, ಅಪ್ಪಾಜಿಯವರು ಮುಂಚೆ ಪೂರ್ತಿ ಚರಂಡಿ ನೀರು ಮನೆಯೊಳಗೆ ನುಗ್ಗೋದು, ಮನೆಯೊಳಗೆ ಸೀದಾ ಮಣಕಾಲ ತನಕ ನೀರು ಬರೋದಂತೆ ಚರಂಡಿ ನೀರು. ಈಗ ನೀರಿನ ಸಮಸ್ಯೆ ಇಲ್ಲ ಆ ಥರ, ಯಾಕಂದರೆ ರಾಜಕಾಲುವೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಇಲ್ಲೂ ಕೂಡ ಚೆನ್ನಾಗುತ್ತೆ. ಬಟ್ ಇನ್ನೂ ಆರ್ಗನೈಸ್ ರೀತಿನಲ್ಲಿ ಆಗಬೇಕು ಅಂದರೆ ಒಂದು ಥರ್ಡ್ ಪಾರ್ಟಿ ಏಜೆನ್ಸಿಯಿಂದ ಕರೆದು ನೀವು ಆಡಿಟ್ ಮಾಡಿ ಪ್ಲ್ಯಾನ್ ಮಾಡಿಕೊಂಡ್ರೆ, ಮುಂದೆ 25 ವರ್ಷ 30 ವರ್ಷ ಜನಸಂಖ್ಯೆ ಎಷ್ಟು ಬೆಳೆಯುತ್ತೆ ಊರು, ಇದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಯಾವ ಥರ ಮಾಡ್ಬೋದು ಅನ್ನೋದು ಪ್ಲ್ಯಾನಿಂಗ್ ಇಟ್ಕೊಂಡ್ರೆ, ಐ ಥಿಂಕ್ ಆವಾಗ ನಾವೇನು DMF ಫಂಡಿಂದ ಗ್ರ್ಯಾಂಟ್ಸ್ ಹಾಕ್ತೀವಲ್ಲ ಅದೆಲ್ಲದೂ ವರ್ತ್ ಆಗುತ್ತೆ. ಮಲ್ಲಿಕಾರ್ಜುನ್ ಅವ್ರಿಗೂ ಕೂಡ ಕಳೆದ ಬಾರಿ ಹರಪನಹಳ್ಳಿಗೆ ಬರೀ 65 ಲಕ್ಷ ಅಷ್ಟೇ ಕೊಡೋಕ್ಕಾಗುತ್ತೆ, ನನಗೆ ಏನು ಮಾಡೋಕ್ಕಾಗುತ್ತೆ ನೋಡ್ರಿ ಅಂತ ಕೇಳಿದ್ವಿ. ಲತಾ ಅವರು ಹೋಗಿ ಡಿಪಾರ್ಟ್ಮೆಂಟ್ನಲ್ಲಿ ಮಾತಾಡಿದ್ದಾರೆ. ಸೊ ಈಗ 4 + 4 8 ಕೋಟಿ ಆಗಿದೆ. ಸೊ ಅದೇ ರೀತಿ ಮುಂದುವರೆದ ಕಾಮಗಾರಿಗೆ ಎಷ್ಟು ಗ್ರ್ಯಾಂಟ್ಸ್ ಬೇಕಾಗುತ್ತೆ, ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡ್ಕೊಳ್ರಿ. ಮಾಡ್ಕೊಂಡ್ಮೇಲೆ ಅದರ ಪ್ರಕಾರ ಈಗ ನಾವು MLA MP ಇರ್ತೀವಿ, ಹೋಗ್ತೀವಿ, ಬಟ್ ಆ ಪ್ಲ್ಯಾನ್ ಪ್ರಕಾರ ವರ್ಕ್ ನಡಿಬೇಕು. ಮುಂದೆ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಜನರ ಟ್ಯಾಕ್ಸ್ ದುಡ್ಡಿದು ನನ್ನ ಟೈಮ್ನಲ್ಲಿ ನಾನು ತಂದಿದ್ದೀನಿ ಅನ್ನೋದು ಎರಡನೇ ಮಾತು. ಬಟ್ ಜನರಿಗೆ ಯಾವಾಗಲೂ ಅನುಕೂಲ ಆಗಬೇಕು. ನಾವೇನೇ 4 ವರ್ಷ 5 ವರ್ಷ ನಮ್ಮ ಪೀರಿಯಡ್ನಲ್ಲಿ ವರ್ಕ್ ಮಾಡ್ತೀವಿ,
ಮುಂದೆ ಜನತೆಗೆ ಅದು ಅನುಕೂಲ ಆಗಬೇಕು. ಹರಪನಹಳ್ಳಿ ಕ್ಷೇತ್ರದ ಸಮಸ್ಯೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಆ ರೀತಿ ನಿಮ್ಮ ಜೊತೆಗೆ ನಾನಾಯಿತು ಮತ್ತು ಮಿನಿಸ್ಟರ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಿನಿಸ್ಟರ್ ಎಸ್ ಮಲ್ಲಿಕಾರ್ಜುನ್ ಅವ್ರು ನಿಮ್ಮ ಜೊತೆಗೆ ಇರ್ತೀವಿ. ಲತಾ ಮಲ್ಲಿಕಾರ್ಜುನ್, ನಾವು ಜೋಡೆತ್ತು ಅಂತ ನೀವೇ ಹೆಸರಿಟ್ಟಿದ್ದೀರಾ. ಜೋಡೆತ್ತು ಜೊತೆಗೆ ಎಳಿಬೇಕು. ಆವಾಗಲೇ ಹೊಲದಲ್ಲಿ ಒಳ್ಳೆ ರೀತಿಯಂತಹ ಬೀಜ ಹಾಕಕ್ಕೆ ಸಾಧ್ಯ, ಬೆಳೆ ಬರ್ಲಿಕ್ಕೆ ಸಾಧ್ಯ. ಅದನ್ನು ಬೆಳೆನ ಬೆಳೆಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತು